ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಿಸಿದ್ದ ನೀರಿನ ಟ್ಯಾಂಕ್ ನೆನೆಗುದಿಗೆ ಬಿದ್ದಿದೆ. ಯಾವಾಗ ಟ್ಯಾಂಕ್ ಬೀಳುತ್ತೋ ಅನ್ನೋ ಭಯ ಆ ಗ್ರಾಮಸ್ಥರನ್ನ ಕಾಡ್ತಾ ಇದೆ. ಇನ್ನು ಟ್ಯಾಂಕ್ ತೆರವು ಮಾಡಿ ಅಂತ ಎಷ್ಟು ಸಲ ಮನವಿ ಮಾಡಿದ್ರೂ ಪ್ರಯೋಜನ ಆಗ್ತಾ ಇಲ್ಲ. ಆ ಗ್ರಾಮಸ್ಥರ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಎಲ್ಲಿ ಏನಾಗಿದೆ ನೋಡ್ಕೊಂಡ್ ಬನ್ನಿ. ಬಲಿಗಾಗಿ ಕಾದಿರುವ ವಾಟರ್ ಟ್ಯಾಂಕ್. ಹಳೆ ಟ್ಯಾಂಕ್ಗೆ ಮರುಜೀವ ಕೊಡಿಸಲ್ವಾ? ಗಡಿನಾಡು ಬಳ್ಳಾರಿಯಲ್ಲಿ ಬೇಸಿಗೆ ಬಂದ್ರೆ ಸಾಕು ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿತ್ತು. ಜನರ ದಾಹ ತೀರಿಸಲು ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿ ವಾಟರ್ ಟ್ಯಾಂಕ್ ನಿರ್ಮಿಸಿದ್ದು ಉಪಯೋಗಕ್ಕೆ ಬರ್ತಿಲ್ಲ. ಸರ್ಕಾರ ಕೋಟಿ ಖರ್ಚು ಮಾಡಿ ಕಟ್ಟಿಸಿದ ಟ್ಯಾಂಕ್ ಜೀವ ಬಲಿಗೆ ಕಾಯ್ತಿದೆ. ಬಳ್ಳಾರಿ ಜಿಲ್ಲೆಯ ರಾವಿಹಾಳು ಗ್ರಾಮದಲ್ಲಿನ ವಾಟರ್ ಟ್ಯಾಂಕ್ ಶಿಥಿಲಾವಸ್ಥೆಗೆ ತಲುಪಿದೆ. ಈಗ ಬೀಳುತ್ತೋ ಆಗ ಬೀಳುತ್ತೋ ಎನ್ನುವ ಸ್ಥಿತಿಯಲ್ಲಿರುವ ಟ್ಯಾಂಕ್ ಬಗ್ಗೆ ಅಧಿಕಾರಿಗಳು ಲಕ್ಷ್ಯ ಕೊಡ್ತಿಲ್ಲ. ಟ್ಯಾಂಕ್ ಬೀಳಿಸಲು ಕಳೆದ 4 ವರ್ಷಗಳಿಂದ ದೂರು ನೀಡಿದ್ರೂ ಏನೂ ಪ್ರಯೋಜನವಾಗಿಲ್ಲ. ನಮ್ಮ ಮಕ್ಕಳು ಇಲ್ಲೇ ತಿರುಗಾಡ್ತದಾರ. ಅದು ಬಟ್ಟೆ ಹೆಣ್ಮಕ್ಳು ಕುಂತ್ರೆ ಮನೆಯವರು ಅವ್ರ ಮೇಲೆ ಹುಚ್ಚು ಬರ್ತದವ್ರಿ. ಅದಕ್ಕಾಗಿ ಏನೇ ಇದ್ರು ಕೂಡ ಅವ್ರಿಲ್ಲದ್ರು ಕೂಡ ನೀವನ್ನ ಕಡಿ ಕಿತ್ತಿ ಹಾಕಿದ್ರೆ ನಾವು ನಿಮ್ಮ ನೆನ್ಸ್ಕೊಂತೀವಿ. ಡೆಡ್ಲಿ ಡೇಂಜರ್ ಟ್ಯಾಂಕ್ ಬೀಳಿಸುವಂತೆ ಹಿಂದಿನ ಡಿಸಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರು. ಅಂದಿನ ಡಿಸಿ ಪವನ್ ಕುಮಾರ್ ಗ್ರಾಮಕ್ಕೆ ಭೇಟಿ ನೀಡಿ ಟ್ಯಾಂಕ್ ವೀಕ್ಷಿಸಿ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ರು. ಡಿಸಿ ವರ್ಗಾವಣೆ ಬಳಿಕ ಈಗಿನ ಅಧಿಕಾರಿಗಳು ಮೈಮರ್ತಿದ್ದಾರೆ. ಇದು 91ರಲ್ಲಿ ಇದು ನಿರ್ಮಾಣ ಆಗಿದ್ದು ಈ ಟ್ಯಾಂಕು. ಈಗ 30-35 ವರ್ಷ ಆಗಿದೆ. ಅದೆಲ್ಲ ಶಿಥಿಲಗೊಂಡಿದೆ. ಈಗ ಇನ್ನು ಸ್ವಲ್ಪ ಹೊತ್ತಿಗೆ ಬೀಳೋ ಲಕ್ಷಣದಲ್ಲಿದೆ. ಇಲ್ಲಿ ಪಂಚಾಯತಿಯವರು ಕೇಳಿದರೆ ಅವರು ನಮಗೆ ಸಂಬಂಧ ಇಲ್ಲ ಅಂತಾರೆ. ಆ ತಾಲೂಕ್ ಪಂಚಾಯತಿಗೆ ಕೊಟ್ಟಿದೆ. ನಮ್ಮೂರಿಗೆ DC ಗ್ರಾಮ ವಾಸ್ತವ್ಯಕ್ಕೆ ಬಂದಾಗೂ ಇದೆಲ್ಲ ಈ ಸಮಸ್ಯೆ ನೋಡ್ಕೊಂಡು ಹೋಗಿದ್ದಾರೆ. ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಕುಡಿಯೋ ನೀರಿಗಾಗಿ ಕಟ್ಟಿಸಿರುವ ಟ್ಯಾಂಕ್ನಿಂದ ಜನರಿಗೆ ಪ್ರಯೋಜನವಾಗ್ತಿಲ್ಲ. ಜನರ ಬಲಿ ಪಡೆಯೋ ಹಂತದಲ್ಲಿರುವ ಟ್ಯಾಂಕ್ ಅನ್ನ ತೆರವು ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. 10 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥ ಟ್ಯಾಂಕ್ ಈಗಲೋ ಆಗಲೋ ಬೀಳುವಂತಹ ಸ್ಥಿತಿಯಲ್ಲಿದೆ. ಆದರೆ ಅದು ತನ್ನಂತಾನೇ ಬೀಳೋವರೆಗೂ ಕೂಡ ಕಾಯಿದೆ. ಅದನ್ನು ತೆರವು ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಯಾರೂ ಮಾಡ್ತಾ ಇಲ್ಲ. ಅಕಸ್ಮಾತ್ ಯಾರಾದರೂ ಮೈ ಮೇಲೆ ಬಿದ್ದರೆ ಅನಾಹುತ ಕಟ್ಟಿಟ್ಟ ಬುತ್ತಿಯಾಗಿದೆ. ಅನಾಹುತ ಆದಮೇಲೆ ಎಚ್ಚೆತ್ತುಕೊಳ್ತಾರ ಸರ್ಕಾರ ಅಥವಾ ಇಲ್ಲಿಯ ಜನಪ್ರತಿನಿಧಿಗಳು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.